ನಮಸ್ಕಾರ ವೀಕ್ಷಕರೇ. ಪ್ರಧಾನಿ ಮೋದಿ ಟೀಮ್ಗೆ ನಾಳೆ ಭರ್ಜರಿ ಸರ್ಜರಿ. ಕೇಂದ್ರ ಸಚಿವ ಸಂಪುಟದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯ ಸಾಧ್ಯತೆ ಬಗ್ಗೆ ಜೋರಾಗಿ ಚರ್ಚೆ ನಡೀತಾ ಇದೆ. ಸಂಪುಟ ಪುನಾರಚನೆ ನಡೆದರೆ ಕೆಲವು ಸಚಿವರಿಗೆ ಹೊಸ ಖಾತೆ ಸಿಗಬಹುದು, ಕೆಲವರಿಗೆ ಹೆಚ್ಚುವರಿ ಜವಾಬ್ದಾರಿ ನೀಡಬಹುದು. ಮತ್ತೊಂದೆಡೆ ಹೊಸ ಮುಖಗಳಿಗೆ ಸಂಪುಟದಲ್ಲಿ ಅವಕಾಶ ನೀಡುವ ಸಾಧ್ಯತೆ ಇದೆ. ವಿಶೇಷವಾಗಿ ಯುವ ನಾಯಕರಿಗೆ ಹೆಚ್ಚಿನ ಆದ್ಯತೆ ನೀಡುವ ಬಗ್ಗೆ ಚರ್ಚೆ ನಡೀತಾ ಇದೆ. ಇದರ ಹಿಂದೆ ದೊಡ್ಡ ರಾಜಕೀಯ ಲೆಕ್ಕಾಚಾರವೂ ಇದೆ. ಬಿಜೆಪಿ ಈಗ ಕೇವಲ ಇಂದಿನ ರಾಜಕೀಯವನ್ನ ಮಾತ್ರ ನೋಡ್ತಾ ಇಲ್ಲ, ಮುಂದಿನ ವರ್ಷಗಳಲ್ಲಿ ಪಕ್ಷವನ್ನ ಮುನ್ನಡೆಸಬಲ್ಲ ಹೊಸ ನಾಯಕತ್ವವನ್ನ ಬೆಳೆಸುವತ್ತ ಗಮನ ಹರಿಸ್ತಾ ಇದೆ. ಹೀಗಾಗಿ ಸಂಪುಟ ಪುನಾರಚನೆ ನಡೆದರೆ ಅದು ಕೇವಲ ಸಚಿವರ ಬದಲಾವಣೆ ಆಗದೆ ಮುಂದಿನ ರಾಜಕೀಯ ತಂತ್ರದ ಭಾಗವಾಗಬಹುದು. ಇನ್ನು ನೀವು ಗಮನಿಸಬೇಕಾದ ಮತ್ತೊಂದು ಪ್ರಮುಖ ಅಂಶ, ನಾಳೆ ಮಧ್ಯಾಹ್ನ 12 ಗಂಟೆಗೆ ಹೊಸ ಸಂಪುಟ ಅಧಿಕೃತವಾಗಿ ಪ್ರಕಟವಾಗುವ ಸಾಧ್ಯತೆ ಇದೆ. ರಾಜ್ಯ ಬಿಜೆಪಿಯ ಸಂಘಟನೆಯಲ್ಲೂ ಭಾರಿ ಬದಲಾವಣೆ. ಇನ್ನು ಎರಡನೇ ದೊಡ್ಡ ಬೆಳವಣಿಗೆ, ಬಿಜೆಪಿ ಸಂಘಟನೆಯಲ್ಲೂ ಭಾರಿ ಬದಲಾವಣೆ ಸಾಧ್ಯತೆ ಇದೆ. ಕೇವಲ ಕೇಂದ್ರ ಸಚಿವ ಸಂಪುಟದಲ್ಲಿ ಅಷ್ಟೇ ಅಲ್ಲ, ಪಕ್ಷದ ಸಂಘಟನೆಯಲ್ಲೂ ಕೆಲವು ಮಹತ್ವದ ಬದಲಾವಣೆಗಳು ನಡೆಯಬಹುದು ಎಂಬ ಚರ್ಚೆ ಇದೆ. ಸಂಘಟನಾತ್ಮಕ ಜವಾಬ್ದಾರಿಗಳಲ್ಲಿ ಹೊಸ ಮುಖಗಳಿಗೆ ಅವಕಾಶ ನೀಡುವ ಸಾಧ್ಯತೆ ಇದೆ. ವಿಶೇಷವಾಗಿ ಯುವಕರಿಗೆ ಹೆಚ್ಚಿನ ಜವಾಬ್ದಾರಿ ನೀಡುವ ಮೂಲಕ ಯುವ ತಂಡ ಕಟ್ಟುವ ಪ್ರಯತ್ನ ನಡೆಯಬಹುದು. ಇದು ಏಕೆಂದರೆ ಯುವ ಮತದಾರರು ಮುಂದಿನ ಚುನಾವಣೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಲಿದ್ದಾರೆ. ಹೀಗಾಗಿ ಯುವಕರನ್ನ ಪಕ್ಷದ ಸಂಘಟನೆಯೊಂದಿಗೆ ಮತ್ತಷ್ಟು ಸಂಪರ್ಕಿಸುವುದು ಬಿಜೆಪಿಯ ಪ್ರಮುಖ ಗುರಿಯಾಗಬಹುದು. ಪಕ್ಷದ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ಸಂಘಟನೆಯಲ್ಲೂ ಹೊಸ ಮುಖಗಳಿಗೆ ಅವಕಾಶ ನೀಡುವ ಸಾಧ್ಯತೆ ಬಗ್ಗೆ ಚರ್ಚೆ ನಡೀತಾ ಇದೆ. ಆದರೆ ಯಾವ ರಾಜ್ಯದಲ್ಲಿ ಯಾರಿಗೆ ಜವಾಬ್ದಾರಿ, ಯಾವ ನಾಯಕನಿಗೆ ಯಾವ ಸ್ಥಾನ, ಇದರ ಬಗ್ಗೆ ಅಧಿಕೃತವಾಗಿ ಘೋಷಣೆಯಾಗಿಲ್ಲ. ಇನ್ನು ಮತ್ತೊಂದು ಕುತೂಹಲಕಾರಿ ಅಂಶ, ಮಹಿಳೆಯರಿಗೂ ಬಿಜೆಪಿಯಲ್ಲಿ ಮಹತ್ವದ ಜವಾಬ್ದಾರಿ ನೀಡುವ ಸಾಧ್ಯತೆ ಇದೆ ಎಂಬ ಚರ್ಚೆ ಇದೆ. ರಾಜಕೀಯದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಪ್ರಮುಖ ಸಂಘಟನಾ ಜವಾಬ್ದಾರಿಗಳಲ್ಲಿ ಮಹಿಳಾ ನಾಯಕರಿಗೆ ಹೆಚ್ಚಿನ ಅವಕಾಶ ನೀಡುವ ತಂತ್ರವನ್ನು ಬಿಜೆಪಿ ಅನುಸರಿಸಬಹುದು. ಇದರ ಮೂಲಕ ಮಹಿಳಾ ಮತದಾರರನ್ನ ಮತ್ತಷ್ಟು ತಲುಪುವುದು ಪಕ್ಷದ ಉದ್ದೇಶವಾಗಿದೆ. ಯುವಕರು ಮತ್ತು ಮಹಿಳೆಯರು ಎರಡು ವರ್ಗಗಳ ಮೇಲೆ ಗಮನ ಹರಿಸುವುದು ಮುಂದಿನ ಚುನಾವಣಾ ರಾಜಕೀಯದಲ್ಲಿ ಪ್ರಮುಖವಾಗಬಹುದು. ಹೀಗಾಗಿ ಒಂದು ವೇಳೆ ನಾಳೆ ಸಚಿವ ಸಂಪುಟ ಹಾಗೂ ಸಂಘಟನೆಯ ಬದಲಾವಣೆಗಳ ಘೋಷಣೆ ಬಂದರೆ ಹೊಸ ಮುಖಗಳು ಎಷ್ಟು, ಯುವಕರಿಗೆ ಎಷ್ಟು ಸ್ಥಾನ, ಮಹಿಳೆಯರಿಗೆ ಎಷ್ಟು ಜವಾಬ್ದಾರಿ ಅನ್ನೋದೇ ಪ್ರಮುಖ ಪ್ರಶ್ನೆಯಾಗಲಿದೆ. 2029ರ ಚುನಾವಣೆಗೆ ಈಗಲೇ ಸಜ್ಜು. ಇನ್ನು ಎಲ್ಲ ಬೆಳವಣಿಗೆಗಳ ಹಿಂದೆ ಇರುವಂಥ ದೊಡ್ಡ ರಾಜಕೀಯ ಲೆಕ್ಕಾಚಾರ 2029ರ ಲೋಕಸಭಾ ಚುನಾವಣೆ. 2029 ಇನ್ನೂ ದೂರವಿದೆ. ಆದರೆ ದೊಡ್ಡ ರಾಜಕೀಯ ಪಕ್ಷಗಳಿಗೆ ಚುನಾವಣಾ ತಯಾರಿ ಎಂದಿಗೂ ಕೊನೆಯ ಕ್ಷಣದಲ್ಲಿ ಆರಂಭವಾಗುವುದಿಲ್ಲ. ಬಿಜೆಪಿ ಈಗಿನಿಂದಲೇ ಮುಂದಿನ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಸಂಘಟನೆಯ ಬಲಪಡಿಸುವ ಪ್ರಯತ್ನ ಮಾಡುತ್ತಾ ಬರ್ತಾ ಇದೆ. ವಿಶೇಷವಾಗಿ ಯುವ ಮತದಾರರನ್ನ ಅತ್ಯಂತ ನಿರ್ಣಾಯಕ, ಯುವಕರನ್ನ ಪಕ್ಷದೊಂದಿಗೆ ಸಂಪರ್ಕಿಸುವುದು, ಹೊಸ ನಾಯಕರನ್ನ ಬೆಳೆಸುವುದು, ಸಂಘಟನೆಯಲ್ಲಿ ಹೊಸ ತಲೆಮಾರಿಗೆ ಜವಾಬ್ದಾರಿ ನೀಡುವುದು, ಇವೆಲ್ಲವೂ ಕೂಡ ದೀರ್ಘಕಾಲದ ರಾಜಕೀಯ ತಂತ್ರದ ಭಾಗವಾಗಬಹುದು. ಒಟ್ನಲ್ಲಿ ಪ್ರಧಾನಿ ಮೋದಿ ಟೀಮ್ಗೆ ನಾಳೆ ಭರ್ಜರಿ ಸರ್ಜರಿಯಾಗುತ್ತಾ, ಕೇಂದ್ರ ಸಚಿವ ಸಂಪುಟದಲ್ಲಿ ಬದಲಾವಣೆ ಆಗುತ್ತಾ, ಯುವಕರಿಗೆ ಹೆಚ್ಚಿನ ಅವಕಾಶ ಸಿಗುತ್ತಾ, ಮಹಿಳೆಯರಿಗೆ ಪ್ರಮುಖ ಜವಾಬ್ದಾರಿ ಸಿಗುತ್ತಾ, ಬಿಜೆಪಿ ಸಂಘಟನೆಯಲ್ಲೂ ಹೊಸ ಮುಖಗಳಿಗೆ ಅವಕಾಶ ಸಿಗುತ್ತಾ ಮತ್ತು 2029ರ ಚುನಾವಣೆಯನ್ನ ಗುರಿಯಾಗಿಸಿಕೊಂಡು ಬಿಜೆಪಿ ಈಗಿನಿಂದಲೇ ಯುವ ತಂಡವನ್ನ ಕಟ್ತಾ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ನಾಳೆ ನಡೆಯುವಂಥ ಬೆಳವಣಿಗೆಗಳು ಉತ್ತರವನ್ನ ನೀಡಬಹುದು.